ದೇವರ ವಾಕ್ಯವನ್ನು ವೀಕ್ಷಿಸುವ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸುವನಾಗಿದ್ದೇನೆ. ದೇವರ ವಾಕ್ಯವನ್ನು ಕಲಿಯುವುದು ಬಹಳ ಒಳ್ಳೆಯದು. ಸತ್ಯವನ್ನು ಅರಿತುಕೊಳ್ಳುವುದು ಬಹಳ ಶ್ರೇಷ್ಠವಾದದ್ದು. ಈ ದಿನ ಸಮೃದ್ಧಿ ಜೀವನದ ವಿಷಯವಾಗಿ ದೇವರ ವಾಕ್ಯದಿಂದ ಇನ್ನೊಂದು ವಿಷಯವನ್ನು ನಾವು ಕಲಿಯೋಣ. ಸಮಾಧಾನ, ಶಾಂತಿ ಅಥವಾ ಮನಃಶಾಂತಿ ಎಂಬತಕ್ಕಂಥ ಒಂದು ಸಮೃದ್ಧಿ ಜೀವನದ ವಿಷಯವಾಗಿ ನಾವು ಕಲಿಯೋಣ. ಇದಕ್ಕಾಗಿ ದೇವರಲ್ಲಿ ತಲೆಬಾಗಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳೋಣ. ಮಹಾಪ್ರೀತಿಯುಳ್ಳ ಸ್ವಾಮಿ, ಈ ಲೋಕದಲ್ಲಿ ಶಾಂತಿ ಇಲ್ಲ. ನಮ್ಮೆಲ್ಲರಿಗೂ ಶಾಂತಿ ಅವಶ್ಯ. ನಮ್ಮೆಲ್ಲರಿಗೂ ಸಮಾಧಾನ, ಮನಃಶಾಂತಿ ಬೇಕಾಗಿದೆ ಸ್ವಾಮಿ. ಅದು ನಿನ್ನಿಂದಲೇ ಬರುವುದು. ಆದ ಕಾರಣ ನಿನ್ನ ವಾಕ್ಯದ ನಾವು ನೋಡುವಾಗ ಆ ಶಾಂತಿ ನಮಗೆ ದಯಪಾಲಿಸಬೇಕೆಂಬುದಾಗಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಸಮಾಧಾನ ಅಥವಾ ಶಾಂತಿ, ಮನಃಶಾಂತಿ ಎಂಬತಕ್ಕಂಥದ್ದು ಒಂದು ಶ್ರೇಷ್ಠವಾದ ಪದ, ಒಂದು ಸುಂದರವಾದ ಪದ. ಇದಕ್ಕಾಗಿ ಜನರು ಪರದಾಡುತ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಮನಃಶಾಂತಿ ಅಥವಾ ಶಾಂತಿ ಎಂಬುದರ ಪದಕ್ಕೆ ಅದ್ಭುತವಾದ ಸ್ವಭಾವವಿದೆ. ನಮ್ಮ ಆತ್ಮದಲ್ಲಿ ಶಾಂತಿಗಾಗಿ ಕೋರುತ್ತೇವೆ. ನಮ್ಮ ಕುಟುಂಬದಲ್ಲಿ ಶಾಂತಿಗಾಗಿ ಎದುರು ನೋಡುತ್ತೇವೆ. ನಮ್ಮ ಬಂಧು ಬಳಗದವರು, ನಮ್ಮ ಸ್ನೇಹಿತರು, ಇವರಲ್ಲಿ ಶಾಂತಿಗಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲದೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಶಾಂತಿ ಬೇಕು. ನಮ್ಮ ಆಟ ಪಾಠಗಳಲ್ಲಿ ಶಾಂತಿ ಬೇಕು. ನಮ್ಮ ದೇಶದಲ್ಲಿ ಶಾಂತಿ ಬೇಕು. ನಮ್ಮ ಲೋಕದಲ್ಲಿ ನಮಗೆ ಶಾಂತಿ ಬೇಕು. ಆದರೆ ಇದನ್ನು ಎಲ್ಲಿ ಹುಡುಕೂ ಕೂಡ ಸಿಗದಂಥ ಒಂದು ವಿಷಯವಾಗಿದೆ. ಇದಕ್ಕಾಗಿ ನಾವು ಪ್ರತಿನಿತ್ಯ ಬಯಸುತ್ತೇವೆ. ಲೋಕವೇ ಶಾಂತಿಗಾಗಿ, ಸಮಾಧಾನಕ್ಕಾಗಿ ಬಯಸುವುದೆಂಬುದಾಗಿ ನಾವು ನೋಡುತ್ತೇವೆ. ಆದರೆ ಪ್ರಪಂಚದ ಸುತ್ತಮುತ್ತ ನಾವು ನೋಡುವಾಗ ಶಾಂತಿ ಎಂಬುದು ಅಕ್ಷರವಾಗಿಯೇ ಉಳಿದ ಹೊರತು ಅದರ ಪರಿಣಾಮವನ್ನು ನಾವು ಎಲ್ಲೂ ಕಾಣೆವು. ಜನರು ಶಾಂತಿ ಸಮಾಧಾನ ಹೇಳ್ತಕ್ಕಂಥ ನಾವು ಎಷ್ಟೋ ಸಾರಿ ಕೇಳಿದ್ದೇವೆ. ಈ ಶಾಂತಿ ಎಂಬತಕ್ಕಂಥದ್ದು ಅದು ಒಂದು ಆಟದ ಓಪದೆಯಲ್ಲಿ ಇರ್ತಕ್ಕಂಥಾಗಿದೆ. ಇದು ಆಟದ ವಿಷಯದ ರೀತಿಯಲ್ಲಿ ಕಂಡು ಬರ್ತಕ್ಕಂಥಾಗಿದೆ. ಈ ಸ್ವಭಾವ ಹಾಗೂ ನಡತೆಯಲ್ಲಿ ನಾವು ಎಂದೂ ಕಾಣುವುದಿಲ್ಲ. ಆದರೆ ಈ ಶಾಂತಿ ಹೇಗೆ ಸಿಗುವುದು, ಈ ಸಮಾಧಾನವು ಹೇಗೆ ಸಿಗುವುದು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡಲಾಗಿದ್ದಾರೆ. ಅದಕ್ಕಿಂತ ಮುಂಚಾಗಿ ಈ ಶಾಂತಿ ಅಥವಾ ಸಮಾಧಾನ ಎಂದರೇನು? ಒಬ್ಬ ಮನುಷ್ಯನ ಅಥವಾ ಕುಟುಂಬದ ಅಥವಾ ನೆರೆಹೊರೆಯವರ ಅಥವಾ ಬಂಧು ಬಳಗದವರ ಮತ್ತು ದೇಶದಲ್ಲಿ ಒಂದು ಶಾಂತತೆ ಇರ್ತಕ್ಕಂಥ ನೋಡಲಾಗಿದ್ದೇವೆ. ಯಾವ ಕಲಹವಿಲ್ಲದೆ, ಜಗಳವಿಲ್ಲದೆ, ಯುದ್ಧವಿಲ್ಲದೆ ಎಲ್ಲರೂ ಪ್ರೀತಿಯಿಂದ ನೆಡ್ತಕ್ಕಂಥ ಒಂದು ಪರಿಣಾಮವನ್ನು ನಾವು ನೋಡಲಾಗಿದ್ದೇವೆ. ಆ ಒಂದು ಶಾಂತಿ ಅಥವಾ ಸಮಾಧಾನವನ್ನು ಸತ್ಯವೇದದಿಂದ ನಾವು ಹೇಗೆ ತಿಳ್ಕೊಳ್ಬೇಕೆಂಬುದಾಗಿ ನಾವು ನೋಡೋಣ. ಮೊದಲನೇದಾಗಿ ಫಿಲಿಪ್ಪದವರ ಪತ್ರಿಕೆ 4ನೇ ಅಧ್ಯಾಯ ವಚನ 4ರಿಂದ 7 ತನಕ ನಾವು ಓದೋಣ. ಇಲ್ಲಿ ಹೇಳುತ್ತೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸ್ಮರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಪೌಲನು ಫಿಲಿಪ್ಪದವರಿಗೆ ಬರ್ತಕ್ಕಂಥ ನೋಡಾಗಿದ್ದೇವೆ. ಅಂದರೆ ಈ ಶಾಂತಿ ಸಿಗದ ಮುಂಚಿತವಾಗಿ ನಮ್ಮ ಸ್ಮರಣೆ, ಕರ್ತನಲ್ಲಿ ನಾವು ಸಂತೋಷ ಪಡ್ತಕ್ಕಂಥದ್ದು, ಈ ಸರ್ವ ವಿಷಯದಲ್ಲಿ ನಾವು ಸಂತೋಷ ಪಡ್ತಕ್ಕಂಥದ್ದು, ಇದೆಲ್ಲವೂ ಸೇರಬೇಕಾಗಿದೆ. ಅಂದರೆ ಇದನ್ನು ಮಾಡುವಾಗ ನಾವು ನೋಡ್ತೇವೆ ನಮಗೆ ಶಾಂತಿ ಸಮಾಧಾನ ಸಿಗುವುದೆಂಬುದಾಗಿ ನೋಡುತ್ತೇವೆ. ಮಾತ್ರಲ್ಲದೆ
ಇದರ ಫಲ ಏನು? ನಾವು ಶಾಂತಿ ಪಡ್ಕೊಂಡ ಮೇಲೆ, ಸಮಾಧಾನ ಪಡ್ಕೊಂಡ ಮೇಲೆ ಇದನ್ನು ಸಿಗ್ತಕ್ಕಂಥ ಫಲವೇನು ಎಂಬುದಾಗಿ ಯಾಕೋಬನು ಆತನ ಪತ್ರಿಕೆ 3ನೇ ಅಧ್ಯಾಯ 17 ಮತ್ತು 18 ವಚನದಲ್ಲಿ ಹೀಗೆ ಹೇಳುವನಾಗಿದ್ದಾನೆ. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ಎಂಬುದಾಗಿ ಯಾಕೋಬನು ಸ್ಪಷ್ಟವಾಗಿ ಹೇಳ್ತಕ್ಕನಾಗಿದ್ದಾನೆ. ಇಲ್ಲಿ ನೋಡಿ, ಆತನು ಹೇಳ್ತಕ್ಕಂಥದ್ದು ಸಮಾಧಾನಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಫಲವನ್ನು ಪಡೆಯುವರು ಎಂಬುದಾಗಿ ಹೇಳೋನಾಗಿದ್ದಾನೆ. ಅಂದರೆ ನಾವು ಸಮಾಧಾನವನ್ನು ಬಿತ್ತಿದಾಗ ಸಮಾಧಾನವನ್ನು ಕೊಯ್ಯಬೇಕು. ಸಮಾಧಾನ ಕೊಯ್ಯುವಾಗ ಅದರ ಪ್ರತಿಫಲವು ನಮಗೆ ಸಿಗುವುದು ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ವಿಷಯದಲ್ಲಿ ಯಾಕೋಬನು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾನೆ. ಸಮಾಧಾನದಿಂದ ಇರಬೇಕು, ಸಮಾಧಾನವನ್ನು ಬಿತ್ತಬೇಕು, ಸಮಾಧಾನವನ್ನು ಕೊಡಬೇಕು, ಹಾಗೆ ನಮಗೆ ಸಮಾಧಾನ ಸಿಗುವುದು. ಅದೇ ತಾನೇ ನಾವು ಪ್ರತಿಫಲವಾಗಿ ಕೊಯ್ಯತಕ್ಕಂಥ ಒಂದು ಫಲ ಎಂಬುದಾಗಿ. ಅಂದರೆ ಶಾಂತಿ ಕೊಡಲು ನಮಗೊಂದು ಆಹ್ವಾನವಿದೆ. ದೇವರು ನಮಗೆ ಶಾಂತಿ ಕೊಡ್ತೀನಿ ಎಂಬುದಾಗಿ ನಮ್ಮನ್ನು ಕರೆಯುತ್ತಾನೆ. ಅನೇಕ ಸಾರಿ ಆ ಸಮಾಧಾನಕ್ಕೆ ನಾವು ಕೊಡುವುದಿಲ್ಲ, ಅದಕ್ಕಾಗಿ ನಾವು ಬೇಡುವುದಿಲ್ಲ, ಕರೆಯುವಾಗ ನಾವು ಹೋಗುವುದಿಲ್ಲ. ಆಗ ನಮಗೆ ಸಮಾಧಾನ ಸಿಕ್ಕಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತಾಯ 1:28-29 ಹೇಳ್ತಾನೆ, ಎಲ್ಲ ಕಷ್ಟಪಡುವವರೇ ಹೊರವತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವನೆಂಬುದು ಹೇಳ್ತಕ್ಕನಾಗಿದ್ದೇನೆ. ಶಾಂತಿ ಮಾತ್ರವಲ್ಲದೆ ವಿಶ್ರಾಂತಿ ಕೊಡುವನೆಂಬುದಾಗಿ ಕಷ್ಟಪಡ್ತಕ್ಕಂಥವ್ರು, ಹೊರೆ ಹೊರ್ತಕ್ಕಂಥವ್ರು, ಅದಕ್ಕಾಗಿ ಎದುರು ನೋಡ್ತಕ್ಕಂಥವ್ರು, ಅದಕ್ಕಾಗಿ ಹುಡುಕ್ತಕ್ಕಂಥವ್ರು ಆ ಶಾಂತಿಯನ್ನು ದೇವರು ಕ್ರಿಸ್ತನು ಕೊಡುವನೆಂಬುದಾಗಿ ಆತ ನಮ್ಮನ್ನು ಕರೆಯುವನಾಗಿದ್ದಾನೆ. ಈ ಆಹ್ವಾನವು ಎಲ್ಲರಿಗೂ ಇರ್ತಕ್ಕಂಥಾಗಿದೆ. ನಾವು ಅದಕ್ಕೆ ಹೋಗೊಟ್ಟು ಆತನ ಬಳಿಗೆ ಹೋದರೆ ಆ ಶಾಂತಿಯನ್ನು ನಮಗೆ ಕೊಡುತ್ತಾನೆ. ಮಾತ್ರವಲ್ಲದೆ ಯೋಹಾನನು ಬರೆದ ಪತ್ರಿಕೆ 14:17 ನೋಡೋಣ. ಈ ಸುವಾರ್ತೆಯಲ್ಲಿ ಸ್ವಾಮಿ ಸ್ಪಷ್ಟವಾಗಿ ನಮಗೆ ಹೇಳ್ತಕ್ಕನಾಗಿದ್ದಾನೆ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಹೆದರದಿರಲಿ ಎಂಬುದಾಗಿ ಯೇಸು ಸ್ವಾಮಿಯರು ಹೇಳಲಾಗಿದ್ದಾರೆ. ನಾನು ಶಾಂತಿಯನ್ನು ಬಿಟ್ಟು ಹೋಗುವೆನು. ಈ ಲೋಕವು ಕೊಡ್ತಕ್ಕಂಥ ಶಾಂತಿ ಅಲ್ಲ, ನಾನು ಕೊಡ್ತಕ್ಕಂಥ ಶಾಂತಿಯು ಶಾಶ್ವತವಾಗಿ ಇರುವುದು ಎಂಬುದಾಗಿ ಕ್ರಿಸ್ತನು ಹೇಳುತ್ತಿದ್ದಾನೆ. ಅದೇ ಶಾಂತಿ ತಾನೇ ನಮಗೆ ಬೇಕು. ಶಾಶ್ವತವಾದ ಶಾಂತಿ, ಅಲ್ಪ ಕಾಲ ಶಾಂತಿ ಅಲ್ಲ, ಅದು ಕೆಲವು ನಿಮಿಷಗಳ ಶಾಂತಿ ಅಲ್ಲ, ಆದರೆ ನಮ್ಮ ಜೀವಮಾನದಲ್ಲಿ ಒಂದು ಶಾಂತಿ ಅಂದರೆ ಅದು ಯಾವಾಗಲೂ ನಮ್ಮ ಜೊತೆ ಇರ್ತಕ್ಕಂಥ ಒಂದು ಶಾಂತಿ ಸ್ವಾಮಿ ಬಿಟ್ಟು ಹೋಗಿದೆ ನಮ್ಮದು ಹೇಳ್ತಾನೆ ಇದ್ದಾನೆ. ಶಾಂತಿಯನ್ನು ನಾವು ಅನುಸರಿಸಿ ನಡೆಯಬೇಕು. ಅದು ಬಹಳ ಪ್ರಾಮುಖ್ಯವಾದದ್ದು. ಇದರಿಂದ ನಮಗೆ ಸಮಾಧಾನ ಬೇಕು, ಶಾಂತಿ ಬೇಕೆನ್ನುವಾಗ ನಾವು ಶಾಂತಿಯನ್ನು ಅನುಸರಿಸಿ ನಡೆಯೋದು ಪ್ರಾಮುಖ್ಯ. ಇಲ್ಲಿ ಇಬ್ರಿ 12:14 ಹೀಗೆ ಹೇಳಲು ನೋಡ್ತೇವೆ, ಎಲ್ಲರ ಸಂಗಡ ಸಮಾಧಾನವಿರುವುದು ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಎಂಬುದಾಗಿ ಪೌಲನು ಹೇಳಲಾಗಿದ್ದಾನೆ. ಅಂದರೆ ಎಲ್ಲರ ಸಂಗಡ ಸಮಾಧಾನದಿಂದ ಇರಬೇಕು. ಅದೇ ತಾನೇ ಇಲ್ಲಿ ಪೌಲನು ನಮಗೆ ಹೇಳ್ತಕ್ಕಂಥದ್ದು. ಹೌದು, ಸಮಾಧಾನ ಎಂಬತಕ್ಕಂಥದ್ದು ಭಾಳ ಪ್ರಾಮುಖ್ಯವಾದದ್ದು. ನಾವು ಎಲ್ಲರ ಜೊತೆಯಲ್ಲಿ ಸಮಾಧಾನ ಇರಬೇಕು. ನಾವು ಆಯ್ಕೊಳ್ತಕ್ಕಂಥ ಸ್ನೇಹಿತರು ಮಾತ್ರವಲ್ಲ, ಅದು ನಮ್ಮ ಕುಟುಂಬ ಅಂತೆ ನಾವು ಮಾತ್ರವಲ್ಲ, ಅಥವಾ ನಮ್ಮ ಬಂಧು ಬಳಗ ಮಾತ್ರವಲ್ಲ, ಎಲ್ಲರ ಸಂಗಡ ಸಮಾಧಾನ ಇರುವುದು ಶ್ರೇಷ್ಠವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮಲ್ಲಿ ಶಾಂತಿ ಬೇಕು, ನಮ್ಮಲ್ಲಿ ಶಾಂತಿ ಇರಬೇಕು. ನಾವು ಶಾಂತಿಯನ್ನು ಅಂಗೀಕರಿಸಿಕೊಳ್ಳಬೇಕು. ಅದೇ ತಾನೇ ನಮಗೆ ಇರ್ತಕ್ಕಂಥದ್ದು. ಆ ಶಾಂತಿ ನಾವು ಅಂಗೀಕರಿಸಿಕೊಂಡರೆ ಆ ಶಾಂತಿಯನ್ನು ಇತರಿಗೂ ಕೊಡಲು ಸಾಧ್ಯ ಉಂಟು. ನಮ್ಮಲ್ಲಿ ಶಾಂತಿ ಇಲ್ಲದೆ ಹೋದರೆ ನಾವು ಇತರ ಜೊತೆಗೆ ಶಾಂತಿಯಿಂದ ಸಮಾಧಾನ ಇರಲು ಸಾಧ್ಯವೇ ಇಲ್ಲ.
ನಮ್ಮಲ್ಲಿ ಕಳವಳಗಳು, ಸಂಕಟಗಳು, ಯೋಚನೆಗಳು, ಭಯಗಳು ಇರುವಾಗ ನಾವು ಇತರರಿಗೆ ಆ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ. ಆ ಶಾಂತಿ ನಮ್ಮಲ್ಲಿರಬೇಕು, ನಮ್ಮಿಂದ ಉಕ್ಕಿ ಇತರಿಗೆ ಹೋಗಬೇಕು ಎಂಬುದನ್ನು ನೋಡ್ತೇವೆ. ನಮ್ಮ ಸುತ್ತಮುತ್ತಲೂ ಶಾಂತಿ ಇರಬೇಕು. ಹೌದು, ಈ ಸುತ್ತಮುತ್ತಲೂ ಶಾಂತಿ ಇರುವಾಗ ನಮಗೆ ಒಂದು ರೀತಿ ಸಂತೋಷ ಇರ್ತಕ್ಕಂತಾಗಿದೆ. ಯಾವ ಭಯವೂ ಇರುವುದಿಲ್ಲ. ಶಾಂತಿ ಇಲ್ಲದೆ ಹೋದರೆ ಇಲ್ಲಿ ಭಯ, ಅಲ್ಲಿ ಭಯ, ಎಲ್ಲಿ ಹೋದರೂ ಭಯ. ನಮ್ಮ ಮನೆಯೊಳಗೆ ಇದ್ದರೂ ಸಹ ಭಯ. ಆದರೆ ಸುತ್ತಮುತ್ತ ಶಾಂತಿ ಇರುವಾಗ ನಮಗೂ ಶಾಂತಿ ಇರುತ್ತೆ, ಬೇರೆಯವ್ರಿಗೂ ಶಾಂತಿ ಇದೆ ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ಹೌದು, ಶಾಂತಿಯು ಅವಶ್ಯ. ಅದರ ಪ್ರತಿಫಲ ಕೂಡ ನಾವು ಹೊಂದಲಾಗಿದ್ದೇವೆ. ಆ ಪ್ರತಿಫಲವು ಭಾಳ ಶ್ರೇಷ್ಠವಾದದ್ದು. ಅಂದರೆ ಯಾವ ರೀತಿ ನಾವು ಒಂದು ಮರವನ್ನು, ಗಿಡವನ್ನು ನೆಟ್ಟಿ ಅಲ್ಲಿ ಬರ್ತಕ್ಕಂಥ ಫಲಗಳನ್ನು ನಾವು ಸೇವಿಸ್ತೇವೋ ಅದೇ ರೀತಿಯಲ್ಲಿ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವನದಲ್ಲಿ ಶಾಂತಿ ಇರುವಾಗ ಅದು ಉಕ್ಕಿ ಏನಾಗುತ್ತೆ ಅಂದರೆ ಫಲಭರಿತವಾಗಿ ಬರ್ತಕ್ಕಂತಾಗಿದೆ. ಆ ಫಲವನ್ನು ಇತರರು ನೋಡೋರಾಗಿದ್ದಾರೆ, ಇತರರು ಸಹ ಅದನ್ನು ಅನುಭವಿಸರಾಗಿದ್ದಾರೆ. ನಮ್ಮ ಶಾಂತಿ ಎಲ್ಲಿಂದ ಬರುವುದು? ಯೆಶಾಯನು ಬರೆದ ಗ್ರಂಥ 26ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳ್ತಕ್ಕಂತಾಗಿದೆ, ಸ್ಥಿರಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಎಂಬುದಾಗಿ. ಅಂದರೆ ಸ್ಥಿರಚಿತ್ತವನ್ನು ನೆಲೆಗೊಳಿಸಿ ಶಾಂತಿಯಿಂದ ಕಾಯುವಿ ಎಂಬುದಾಗಿ ಯೆಶಾಯನು ಹೇಳನಾಗಿದ್ದಾನೆ. ಅದೇ ಸಮಯದಲ್ಲಿ ನಾವು ಶಾಂತಿಯನ್ನು ಪಡೆಯುವಾಗ, ಸ್ಥಿರಚಿತ್ತವನ್ನು ಪಡೆಯುವಾಗ, ಆ ಶಾಂತಿ ನಮ್ಮಲ್ಲಿ ನೆಲೆಗೊಳ್ಳಿರುವಾಗ ಅದು ನಮ್ಮನ್ನು ಕಾಯುತ್ತೆ ಎಂಬ ನೋಡ್ತೇವೆ. ದೇವರು ನಮ್ಮನ್ನು ಕಾಯುವನು, ಆ ಶಾಂತಿಯು ನಮ್ಮನ್ನು ಕಾಯುವುದು. ಕೀರ್ತನೆಗಾರನು ಬರೆದ ಕೀರ್ತನೆ 29ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ತನ್ನ ಜನರಿಗೆ ಸುಕ್ಷೇಮವನ್ನು ದಯಪಾಲಿಸುವನು ಎಂಬುದಾಗಿ. ಅಂದರೆ ಯೆಹೋವನು ತನ್ನ ಜನರಿಗೆ ಸುಕ್ಷೇಮ ಅಂದರೆ ಶಾಂತಿಯನ್ನು ದೊರಕಿಸುವನು, ಅದು ಸಮಾಧಾನವನ್ನು ಕೊಡುವನು ಎಂಬುದಾಗಿ ಹೇಳಿದ್ದಾನೆ. ಹೌದು, ಇದು ನಮ್ಮೆಲ್ಲರಿಗೂ ಬೇಕಾಗಿದೆ, ನಮಗೆ ಶ್ರೇಷ್ಠವಾಗಿ ಬೇಕಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ಕೀರ್ತನೆಗಾರನು 37ನೇ ವಚನದಲ್ಲಿ ಹೇಳುತ್ತಾನೆ, ಒಳ್ಳೆ ನಡತೆಯುಳ್ಳವನು ನೋಡು, ಆತನಲ್ಲಿ ಶಾಂತಿ ಉಂಟು. ಅದು ಮಾತ್ರವಲ್ಲದೆ ಆ ಶಾಂತನಿಗೆ ಸಂತಾನ ವೃದ್ಧಿ ಆಗುವುದು ಎಂಬುದಾಗಿ. ನೋಡಿ, ನಮ್ಮ ಜೀವನದಲ್ಲಿ ಶಾಂತಿ ಮಾತ್ರವಲ್ಲದೆ ಅದು ಇನ್ನೂ ಹೆಚ್ಚಿಗೆ ಎಷ್ಟು ಆಶೆಯನ್ನು ಕೊಡ್ತಕ್ಕಂತಾಗಿದೆ. ಶಾಂತನಿಗೆ ಸಂತಾನ ವೃದ್ಧಿಯಾಗುವುದು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ದೇವರೇ ಶಾಂತಿಯನ್ನು ಕೊಡನಾಗಿದ್ದಾನೆ, ದೇವರೇ ಸಕಲವನ್ನು ಕೊಡನಾಗಿದ್ದಾನೆ. ಆ ಸಮಾಧಾನವು ದೇವರಿಂದಲೇ ನಮಗೆ ಬರಬೇಕೆಂಬುದನ್ನು ನೋಡ್ತೇವೆ. ಹೌದು, ಕ್ರಿಸ್ತನು ಒಂದು ಮಾತನ್ನು ಹೇಳಿದ್ದಾನೆ. ಆತನು ಹೇಳೋಂಥ ಮಾತು ಭಾಳ ಶ್ರೇಷ್ಠವಾದ ಮಾತು, ನಿಮಗೂ ನನಗೂ ಅದು ಬೇಕಾದದ್ದು. ದಯವಿಟ್ಟು ಯೋಹಾನನು ಬರೆದ ಪತ್ರಿಕೆ 14ನೇ ಅಧ್ಯಾಯ 27ನೇ ವಚನಕ್ಕೆ ನಾವು ನೋಡೋಣ. ಇಲ್ಲಿ ಸ್ವಾಮಿ ಹೇಳಿದ ರೀತಿಯಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಿರೋ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಅದೇ ತಾನೇ ನಾವು ಮೊದಲು ಸಹ ನೋಡಿದೆವು, ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ಅಂದರೆ ಲೋಕವು ಕೊಡ್ತಕ್ಕಂಥ ಶಾಂತಿ ಅಲ್ಲ, ನಾನು ಕೊಡ್ತಕ್ಕಂಥ ಶಾಂತಿ ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಮಾತ್ರವಲ್ಲದೆ ಪೌಲನು ಬರೆದ ಪತ್ರಿಕೆ ರೋಮಾಯ 8 ಮತ್ತು 6ನೇ ವಚನ ನಾವು ನೋಡೋಣ. ಇಲ್ಲಿ ಪೌಲನು ಹೇಳುತ್ತಾನೆ, ಶಾಂತಿ ವಿಷಯದಲ್ಲಿ ಆತ ವಿವರವಾಗಿ ನಮಗೆ ತಿಳಿಸನಾಗಿದ್ದಾನೆ. ಆ ಶಾಂತಿ ತಾನೇ ನಮಗೆ ಬೇಕಾಗಿದೆ. ರೋಮಾಯ 8:6ನೇ ವಚನ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. ಅಂದರೆ ಶರೀರ ಭಾವಗಳ ಮೇಲೆ ಆತುಕೊಳ್ತಕ್ಕಂಥದ್ದು ಮರಣ ಎಂಬುದಾಗಿ. ನಮ್ಮ ಶರೀರದ ಮುಖಾಂತರವಾಗಿ ಯಾವ ಸಮಾಧಾನ ಶಾಂತಿಯನ್ನು ನಾವು ಹೊರಡಿಸಲು ಸಾಧ್ಯವಿಲ್ಲ. ಆ ಶಾಂತಿಯು ಹೊರಗಿಂದ ಬರಬೇಕಾಗಿದೆ. ಅಂದರೆ ಯಾರಿಂದ? ದೇವರಿಂದ ಬರಬೇಕಾಗಿದೆ. ಅದೇ ತಾನು ಹೇಳ್ತಕ್ಕಂಥ ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡಿರಿ, ಜೀವವು ಮನಃಶಾಂತಿಯು ಆಗುವುದು ಎಂಬುದಾಗಿ. ನಮ್ಮ ಹಣದೋ ಅಥವಾ ಆಸ್ತಿಯೋ ಮನೆಗಳೋ ಇತರ ಮೇಲೆ ನಾವು ಮನಸ್ಸಿಟ್ಟರೆ ಅದರಿಂದ ಶಾಂತಿ ದೊರೆಯಲು ಸಾಧ್ಯವಿಲ್ಲ. ಪವಿತ್ರಾತ್ಮನ ಮೇಲೆ ನಾವು ಮನಸ್ಸಿಟ್ಟರೆ ಶಾಂತಿ ದೊರೆಯುವುದೆಂಬುದಾಗಿ ಇಲ್ಲಿ ಪೌಲನು ಹೇಳನಾಗಿದ್ದಾನೆ. ನಾವು
ಇನ್ನೂ ಹೆಚ್ಚಾಗಿ ವಿಷಯ ತಿಳ್ಕೊಳ್ಬೇಕು. ದಯಮಾಡಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ತಿರುಗಿಸಿ ವಚನಗಳು 28ರಿಂದ 30 ತನಕ ನಾವು ನೋಡೋಣ. ಇಲ್ಲಿ ಹೇಳ್ತಕ್ಕಂಥದ್ದು, ಸ್ವಾಮಿ ಎಲೈ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಅಂದನು. ಇದರ ವಿಷಯವಾಗಿ ಸ್ವಲ್ಪ ವಿವರವಾಗಿ ಓದೋಣ. ನಾವಿದನ್ನು ಓದಿದ್ದೇವೆ, ಮತ್ತೆ ಓದಿದ್ದೇನೆ. ಇದರ ವಿಷಯದಲ್ಲಿ ವಿವರವಾಗಿ ನಾವು ನೋಡೋಣ. ಅಂದರೆ ಯೇಸು ಸ್ವಾಮಿಯವರು ಕಷ್ಟಪಡುವವರೇ, ಹೊರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಆತನು ಕರೆಯೋನಾಗಿದ್ದಾನೆ. ಬನ್ನಿರಿ ಅಂತ ಹೇಳುವಾಗ ಒಂದು ಆಹ್ವಾನ, ಮತ್ತು ಕಷ್ಟಪಡುವವರೇ ಎಂಬ ಹೇಳುವಾಗ ಅದಕ್ಕಾಗಿ ಹುಡುಕುವವರೇ ಬನ್ನಿರಿ ಎಂಬುದಾಗಿ ಸ್ವಾಮಿ ಹೇಳನಾಗಿದ್ದಾನೆ. ಮತ್ತು ಹೊರ ಹೊತ್ತವರೇ ಎಂದು ಹೇಳುವಾಗ ಅದಕ್ಕಾಗಿ ಶ್ರಮ ಪಡುವವರೇ, ಅಂದರೆ ಶಾಂತಿಗಾಗಿ ಸಮಾಧಾನ ಶ್ರಮ ಪಡುವವರೇ ಬನ್ನಿರಿ. ಮತ್ತು ವಿಶ್ರಾಂತಿ ಕೊಡುವನು ಎಂಬುದು ಹೇಳುವಾಗ ಅದು ಒಂದು ಕೊಡುವಿಕೆ, ಧಾರಾಳವಾಗಿ ಕೊಡ್ತಕ್ಕಂಥ ಒಂದು ಶಾಂತಿ ನೋಡ್ತೇವೆ. ಮತ್ತು ನನ್ನ ನೊಗವನ್ನು ತೆಗೆದುಕೋ ಎಂಬ ಸ್ವಾಮಿ ಹೇಳುವಾಗ ಅಂದರೆ ನಾವು ಅಂಗೀಕಾರ ಮಾಡಿಕೊಳ್ಳಬೇಕು, ಅದು ನಾವು ಅಂಗೀಕಾರ ಮಾಡಿಕೊಳ್ಳಬೇಕು ಎಂಬುದಾಗಿ ನೋಡ್ತೇವೆ. ಮುಂದೆ ಹೇಳ್ತಾನೆ, ನನ್ನನ್ನು ನೋಡಿ ಕಲಿತುಕೊಳ್ಳಿರಿ. ಇದು ಹೇಳುವಾಗೆ ಏನಂದರೆ ಒಂದು ಮಾದರಿಯನ್ನು ಸ್ವಾಮಿ ತೋರಿಸಲಾಗಿದ್ದಾನೆ. ನಿಮಗೆ ಸಮಾಧಾನ ಬೇಕೋ, ನನ್ನನ್ನು ನೋಡಿ ಕಲಿತುಕೊಳ್ಳಿರಿ. ಅಂದರೆ ಒಂದು ಮಾದರಿಯನ್ನು ನೀವು ಹಿಂಬಾಲಿಸಿರಿ ಎಂಬುದಾಗಿ. ಮುಂದೆ ನಾವು ನೋಡ್ತೇವೆ, ಯಾಕೆಂದರೆ ನಾನು ಸಾತ್ವಿಕನು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಈ ಸಾತ್ವಿಕನು ಅಂತ ಹೇಳುವಾಗ ಆತನ ಹಿಂಬಾಲಿಸಬೇಕು ಎಂಬುದಾಗಿ, ಆತನ ಒಳ್ಳೆಯ ವ್ಯಕ್ತಿಯನ್ನು ನಾವು ಹಿಂಬಾಲಿಸಬೇಕು, ಶಾಂತಿ ಸಿಗುವುದು ಎಂಬುದಾಗಿ. ಮುಂದೆ ನೋಡ್ತೇವೆ, ನಾನು ದೀನ ಮನಸ್ಸುಳ್ಳವನು ಎಂಬುದಾಗಿ ಕ್ರಿಸ್ತನು ಹೇಳುತ್ತಾನೆ. ಅದು ನೋಡುವಾದರೆ ಆ ತಗ್ಗಿನ ಸ್ವಭಾವವನ್ನು ನಾವು ಸೂಚಿಸ್ತಕ್ಕಂತಾಗಿದೆ. ನಾವು ತಗ್ಗಿನ ಸ್ವಭಾವದವರಾಗಿ ಸ್ವಾಮಿಯಂತೆ ನಾವು ಆತನ ಹಿಂಬಾಲಿಸಬೇಕು. ಅದೇ ತಾನೇ ನಾನು ದೀನ ಮನಸ್ಸುಳ್ಳವನು, ಅಂದರೆ ನಾವು ದೀನ ಮನಸ್ಸುಳ್ಳವರಾಗಿರಬೇಕು, ಆಗ ಸಮಾಧಾನ ಸಿಕ್ಕುವುದು. ಮುಂದೆ ಹೇಳುತ್ತೆ, ನಿಮ್ಮ ಆತ್ಮಕ್ಕೆ ಶಾಂತಿಯು ಸಿಗುವುದು. ಅದರ ಪ್ರತಿಫಲ, ಆ ದೀನ ಮನಸ್ಸು ಹಿಂಬಾಲಿಸಕ್ಕಂತೂ ಅದು ಪ್ರತಿಫಲವನ್ನು ನೋಡುವಾಗ ಇಲ್ಲಿ ಹೇಳುತ್ತೆ, ನಿಮ್ಮ ಆತ್ಮಕ್ಕೆ ಶಾಂತಿಯು ಸಮಾಧಾನವು ಸಿಗುವುದು ಎಂಬುದಾಗಿ. ಆ ವಾಗ್ದಾನವೇನಂತೀರಿ? ದೇವರ ವಾಕ್ಯ ಅದು ಹೇಳುತ್ತೆ, ನನ್ನ ನೊಗವು ಮೃದುವಾದದ್ದು, ಹೊರೆಯು ಹಗುರವಾದದ್ದು. ಸ್ವಾಮಿ ಒಂದು ವಾಗ್ದಾನ ಮಾಡ್ದೇನೆ, ಅದು ಹೆಚ್ಚಾಗಿ ಬಾರು ನಿಮ್ಮ ಮೇಲೆ ಹಾಕಿರಲಿಲ್ಲ ನಾನು. ನನ್ನ ನೊಗವು ಹಗುರವಾದದ್ದು, ಹೊರೆಯು ಹಗುರವಾದದ್ದು ಅಂದರೆ ಅದು ಹೆಚ್ಚಿನ ಭಾರವಲ್ಲ ಎಂಬುದಾಗಿ ಸ್ವಾಮಿ ಹೇಳನಾಗಿದ್ದಾನೆ. ಹೌದು, ಯೇಸು ಸ್ವಾಮಿಯವರು ನಮಗೆ ಒಂದು ಆಹ್ವಾನವನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಹಿಂಬಾಲಿಸಬೇಕು. ಶಾಂತಿ ಎಂಬತಕ್ಕಂಥದ್ದು ನಮ್ಮ ಬರೀ ಬಾಯಿ ಮಾತು ಆಗಿರಬಾರದು. ಆ ಶಾಂತಿಯು ನಮ್ಮ ಜೀವಮಾನದಲ್ಲಿ ತೋರ್ಪಡಿಸ್ತಕ್ಕಂಥ ಒಂದು ಫಲವಾಗಿರಬೇಕು. ಆ ಶಾಂತಿಯು ಯೇಸು ಕ್ರಿಸ್ತನಲ್ಲೇ ಸಿಗುವುದು. ನಾವು ಆತನ ವಾಕ್ಯದಲ್ಲಿ ನಾವು ನೋಡಿದ ರೀತಿಯಲ್ಲಿ ನಾನು ಕೊಡುವ ಶಾಂತಿಯು, ಅದು ನಾನು ಕೊಡ್ತಕ್ಕಂಥ ಸಮಾಧಾನವು ಈ ಲೋಕ ಕೊಡ್ತಕ್ಕಂಥ ಸಮಾಧಾನ ರೀತಿ ಇಲ್ಲ. ಈ ಲೋಕದಲ್ಲಿ ಬರ್ತಕ್ಕಂಥ ಶಾಂತಿ ಸಮಾಧಾನವು ಅಲ್ಪ ಕಾಲವಾದದ್ದು, ಕೆಲವೇ ನಿಮಿಷಗಳು ಇರಬಹುದು, ಕೆಲವು ಕಾಲ ಇರಬಹುದು, ಆದರೆ ಶಾಶ್ವತವಾಗಿ ಇರ್ತಕ್ಕಂಥ ಒಂದು ವಿಷಯವಲ್ಲ. ನಮ್ಮಲ್ಲಿ ಕಳವಳಗಳು, ನಮ್ಮಲ್ಲಿ ಚಿಂತೆಗಳು, ಸಂಕಟಗಳು, ಭಾರಗಳು, ನೋವುಗಳು, ವೇದನೆಗಳು ಇವೆಲ್ಲವೂ ಬರ್ತಕ್ಕಂತಾಗಿದ್ದಾರೆ. ಮಾತ್ರಲ್ಲದೆ ನಾವು ಹೊರಗೆ ಹೋದರೆ ಭಯ, ಕೆಲಸದಲ್ಲಿ ಭಯ, ಲೋಕದಲ್ಲಿ ಭಯ. ಈ ಒಂದು ಭಯದಲ್ಲಿ ನಾವು ಜೀವಿಸುವಾಗ ನಮಗೆ ಶಾಂತಿಯಲ್ಲಿ ಸಿಗುತ್ತದೆ. ಈ ಶಾಂತಿಯು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಇದು ಹುಟ್ಟಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಈ ಶಾಂತಿ ಎಂಬುದೊಂದು ಫಲವನ್ನು ಬಿಡಬೇಕು. ಆ ಫಲವ ತಾನೇ ಇತರರು ಸೇವಿಸಿ ಅವರು ಶಾಂತಿಯನ್ನು ಸಮಾಧಾನವನ್ನು ಹೊಂದಲು ಸಾಧ್ಯ ಉಂಟು.
ಆ ಕ್ರಿಸ್ತನು ಹೇಳಿದ ರೀತಿಯಲ್ಲಿ ನನ್ನ ಬಳಿಗೆ ಬನ್ನಿರಿ. ಅಂದರೆ ನಿಮಗೆ ಶಾಂತಿ ಬೇಕೋ ನೀವು ಕ್ರಿಸ್ತನ ಬಳಿಗೆ ಹೋಗಬೇಕು. ನಿಮ್ಮಲ್ಲಿ ಸಮಾಧಾನ ಬೇಕೋ ನೀವು ಕ್ರಿಸ್ತನ ಬಳಿಗೆ ಹೋಗಬೇಕು. ನೀವು ಶಾಂತವಂತರಾಗಿ ಜೀವಿಸಬೇಕೋ ನೀವು ಕ್ರಿಸ್ತನ ಬಳಿಗೆ ಹೋಗಬೇಕು. ಹೌದು, ಸ್ವಾಮಿ ಹೇಳ್ತಕ್ಕಂಥದ್ದು ಸತ್ಯವಾದ ವಿಷಯ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಕೊಲಸ್ಯ 3ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ತಿರುಗಿಸೋಣ. ಇಲ್ಲಿ ಹೇಳುತ್ತೆ, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ತೀರ್ಪು ಹೇಳಲಿ ಎಂಬುದಾಗಿ. ಅಂದರೆ ಕ್ರಿಸ್ತನಿಂದ ಆದಂಥ ಸಮಾಧಾನವು ನಿಮ್ಮ ಹೃದಯದಲ್ಲಿ ಯಜಮಾನಂತಿದ್ದು ನಿಮ್ಮನ್ನು ಆಳಲಿ, ನಿಮ್ಮನ್ನು ನಡೆಸಲಿ, ನಿಮ್ಮನ್ನು ಮುಂದುವರಿಸಲಿ ಎಂಬುದಾಗಿ ನಾವು ಇಲ್ಲಿ ನೋಡ್ತಕ್ಕಂತಿದ್ದೇವೆ. ಹೌದು, ಈ ಶಾಂತಿಯು ನಮ್ಮೆಲ್ಲರಿಗೂ ಬೇಕು. ಕ್ರಿಸ್ತನೊಬ್ಬನೇ ಕೊಡಲು ಸಾಧ್ಯ. ನೀವು ಸಮಾಧಾನಕ್ಕಾಗಿ ಹುಡುಕ್ತಿದ್ದೀರೋ ನಿಮ್ಮ ಜೀವಮಾನದಲ್ಲೆಲ್ಲ ಕ್ರಿಸ್ತನ ಬಳಿಗೆ ಬನ್ನಿರಿ. ಆತ ನಿಮಗೆ ಸಮಾಧಾನವನ್ನು ಕೊಡಲೆಂಬುದಾಗಿ ನೋಡುತ್ತೇವೆ. ಹೌದು, ಸ್ಥಿರಚಿತವಾದ ಸಮಾಧಾನ, ಶಾಂತಿ, ನಮ್ಮನ್ನು ನೆಲೆಗೊಳಿಸ್ತಕ್ಕಂಥ ಶಾಂತಿ, ನಮ್ಮನ್ನು ಕಾಯ್ತಕ್ಕಂಥ ಶಾಂತಿ, ಯೆಹೋವನು ತನ್ನ ಜನರಿಗೆ ಸುಕ್ಷೇಮವನ್ನು ಕೊಡ್ತಕ್ಕಂಥ ಶಾಂತಿ ಅಥವಾ ಸಮಾಧಾನ, ಒಳ್ಳೆಯ ನಡತೆಯಲ್ಲಿ ಇರ್ತಕ್ಕಂಥದ್ದು ಶಾಂತಿ, ಸಮಾಧಾನ, ಇದರಿಂದ ಬರ್ತಕ್ಕಂಥಾಗಿದೆ. ಹೌದು ಪ್ರಿಯರೇ, ಈ ಶಾಂತಿ ಎಂಬತಕ್ಕಂಥದ್ದು ನನಗೂ ಬೇಕು, ನಿಮಗೂ ಬೇಕು, ನಮ್ಮ ಕುಟುಂಬದಲ್ಲೂ ಬೇಕು, ನಮ್ಮ ನೆರೆಹೊರೆಯಲ್ಲೂ ಬೇಕು, ನಮ್ಮ ಬಂಧು ಬಳಗದಲ್ಲೂ ಬೇಕು, ನಮ್ಮ ಸಮಾಜದಲ್ಲಿ ಬೇಕು, ನಮ್ಮ ದೇಶದಲ್ಲಿ ಬೇಕು, ನಮ್ಮ ಲೋಕದಲ್ಲಿ ಬೇಕು. ಇದಕ್ಕಾಗಿ ನಾವು ಸಹ ಹೋರಾಡಾಗಿದ್ದೇವೆ. ಇಲ್ಲಿ ಸ್ವಾಮಿ ಹೇಳ್ತಕ್ಕಂಥದ್ದು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20 ವಚನದಲ್ಲಿ ಹೀಗೆ ಹೇಳಲಾಗಿದ್ದಾನೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಈ ವಾಗ್ದಾನವು ನಮಗೆ ಮಾಡಿದ್ದಾನೆ. ಸ್ವಾಮಿ ಹೇಳ್ತಕ್ಕಂಥದ್ದು ಇದು, ನಾನು ಹೇಳ್ತಕ್ಕಂಥ ನೀವು ಕಾಪಾಡಿಕೊಳ್ಳಿರಿ. ಅಂದರೆ ನಾವು ಮಾತ್ರ ಅಲ್ಲದೆ ಆಜ್ಞಾಪಿಸಿದ್ದೇನೆ ಅಲ್ಲ, ಅದನ್ನೆಲ್ಲ ಕಾಪಾಡಿಕೊಳ್ಳಿರಿ. ಯಾಕಂದರೆ ಯುಗದ ಸಮಾಪ್ತಿವರೆಗೂ ನಾನು ಇದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಅಂದರೆ ಸ್ವಾಮಿಯು ನಮ್ಮ ಜೊತೆಗೆ ಯುಗದ ಸಮಾಪ್ತಿವರೆಗೂ ಇದ್ದಾನೆ. ಹೌದು, ಆ ಸಮಾಧಾನ ನಿಮಗೆ ಬೇಕೋ ಕ್ರಿಸ್ತನ ಬಳಿಗೆ ಬನ್ನಿರಿ. ಆತ ನಿಮ್ಮ ಜೊತೆಗೆ ನಿರಂತರವಾಗಿರಬೇಕೋ ಕ್ರಿಸ್ತನ ಬಳಿಗೆ ಬನ್ನಿರಿ. ಆ ಸಮಾಧಾನ ಹೊಂದಿಕೊಳ್ಳಿರಿ. ಸ್ವಾಮಿ ಹೇಳಿದಂಥ ವಾಗ್ದಾನ ಅಂದರೆ ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮೊಂದಿಗೆ ಇರುವೆನು ಎಂಬುದಾಗಿ ಹೇಳಿದ್ದಾನೆ. ಬನ್ನಿರಿ, ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿಮಗೆ ಶಾಂತಿ ಸಿಗುವುದು. ಪ್ರಾರ್ಥನೆಯನ್ನು ಮಾಡೋಣ. ಮಹಾಪ್ರೀತಿಯುಳ್ಳ ಸ್ವಾಮಿ, ಕೊಟ್ಟಂಥ ಸಮಾಧಾನದ ವಾಕ್ಯ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲೇ ಸಮಾಧಾನವಿದೆ ಸ್ವಾಮಿ, ಕ್ರಿಸ್ತನಲ್ಲೇ ಶಾಂತಿ ಇದೆ. ಆ ಶಾಂತಿಯನ್ನು ನಮಗೂ ದಯಪಾಲಿಸು, ನಮ್ಮ ಕುಟುಂಬಕ್ಕೂ ದಯಪಾಲಿಸು, ಎಲ್ಲ ವೀಕ್ಷಕರಿಗೂ ದಯಪಾಲಿಸು. ಸಮಾಜದಲ್ಲಿ, ಕೆಲಸದಲ್ಲಿ, ಈ ಲೋಕದಲ್ಲಿ ಶಾಂತಿಯನ್ನು ದಯಪಾಲಿಸು. ಅಂತ್ಯವರು ನೀನು ಇರುವೆನೆಂಬುದು ವಾಗ್ದಾನ ಮಾಡಿದ್ದೆ. ನಮ್ಮ ಜೊತೆಗೆ ಸದಾಕಾಲ ಇರಬೇಕೆಂಬುದಾಗಿ ಕ್ರಿಸ್ತನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್.